ಧನ್ಯವಾದಗಳು. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರ? ನೀವು ಚೆನ್ನಾಗಿದ್ರ ಅಂತ ನಾನು ಅಂದ್ಕೊಂಡಿನಿ. ನಾ ಚೆನ್ನಾಗಿದ್ದೀನಿ. ಇವತ್ತು ಏನು ಮಾಡೋದಪ್ಪ ಅಂದರೆ ಕೊಬ್ಬರಿ ಚಟ್ನಿ ಮಾಡ್ತಾಯಿದ್ದೀನಿ ದೋಸೆದಲ್ಲಿ. ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಸ್ವಲ್ಪ ಕೊಬ್ಬರಿ, ಒಂದು ಕೊಬ್ಬರಿ, ಹುರಿಗಡ್ಲೆ, ಜೀರಿಗೆ, ಬೆಳ್ಳುಳ್ಳಿ, ಒಂದು 4 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ, ಒಂದು ಸ್ವಲ್ಪ ಶುಂಠಿ ಹೀಗಿದ್ರೆ ರುಬ್ಕೊಳ್ತೀನಿ. ಒಂದು ಸ್ವಲ್ಪ ನೀರು ಈಗ ರುಬ್ಕೊಳ್ತೀನಿ. ಈಗ ಅವಾಗ ನೀರು ಹಾಕಿಲ್ಲ, ಇವಾಗ ನೀರು ಹಾಕಕತ್ತೀನಿ. ಈ ಮಿಕ್ಸಿಗೆ ಹಾಕಿದ್ರೆ ಆಗಿದೆ ನೋಡಿ, ಈ ಥರ ಆಗಿದೆ. ಎಲ್ಲ ಪೇಸ್ಟ್ ಥರ ಆಗಿದೆ. ಅಷ್ಟು ತರಕಾರಿಯಾಗಿ ರುಬ್ಕೋಬೇಕು, ಅಷ್ಟು ಪೇಸ್ಟ್ ಆಗಿಲ್ಲ. ಇದು ರೆಡಿ ಆಯ್ತು. ಇದು 1 ಚಮಚ ಎಣ್ಣೆ, ಒಂದು ಸ್ವಲ್ಪ ಉದ್ದಿನಬೇಳೆ, ಒಂದು ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಜೀರಿಗೆ, ಒಂದೆರಡು ಒಣಮೆಣಸಿನ್ಕಾಯಿ, ಒಂದೆರಡು ಗುಂಡ್ರು ಮೆಣಸಿನ್ಕಾಯಿ, ಕಲರ್ ಬರೋ ಗಂಟೆ ಹುರ್ಕೋಬೇಕಿದೆ. ಉದ್ದಿನಬೇಳೆ, ಕಡಲೆಬೇಳೆ, ಸಾಸಿವೆ ಚಟಪಟ ಅನ್ನೋ ಗಂಟೆ ಎಣ್ಣೆಯಲ್ಲಿ ಹುರ್ಕೋಬೇಕು. ಉದ್ದಿನಬೇಳೆ, ಕಡಲೆಬೇಳೆ ಎಲ್ಲ ಕೆಂಪು ಕಲರ್ ಬಂದಿದೆ. ಸ್ವಲ್ಪ ಕರಿಬೇವು, ಉದ್ದಿನಬೇಳೆ ಎಲ್ಲ ಹಾಕಿದ್ವಲ್ಲ, ಎಲ್ಲ ಚಟಪಟ ಅಂದಿದೆ. ಈಗ ಚಟ್ನಿ ರುಬ್ಬಿಟ್ಕೊಂಡ್ವಲ್ಲ, ಈಗ ಹಾಕ್ತಾಯಿದೆ ಮಿಕ್ಸಿ ಅಂದಿರೋದು. ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಈ ಥರ ಕೊಬ್ಬರಿ ಚಟ್ನಿ ಅದು ದೋಸೆದಲ್ಲಿ ಇಡ್ಲಿಯಲ್ಲಿ ರುಚಿಯಾಗಿರುತ್ತೆ ಚೆನ್ನಾಗ. ಚೆನ್ನಾಗಿ ಕಲಿಸಬೇಕೀಗ. ಅದೇ ಜಾರದಲ್ಲಿ ಸ್ವಲ್ಪ ನೀರು ಹಾಕಿ ಕಲಿಸ್ಬೇಕೀಗ. ಜಾಸ್ತಿ ನೀರಾದ ಚೆಂದಿರಲ್ಲ ತಿನ್ನೋಕೆ. ಸ್ವಲ್ಪ ನೀರು ಹಾಕಿ ಈ ಥರ, ಜಾಸ್ತಿ ನೀರು ಹಾಕಲ್ಲ. ಆ ಜಾರಲ್ಲಿ ಎಲ್ಲ ಚಟ್ನಿ ಇರ್ತದಲ್ಲ, ಅದರಲ್ಲೇ ಸ್ವಲ್ಪ ನೀರು ಹಾಕಿ ಕಲಿಸ್ಬೇಕು. ಈ ಥರ ಚಟ್ನಿ ಸ್ವಲ್ಪ ಉಪ್ಪು, ಅವಾಗೇ ನಾನು ಉಪ್ಪು ಹಾಕಿರಲಿಲ್ಲ ಮಿಕ್ಸಿಗೆ ಹಾಕೋ ಟೈಮಿಗೆ. ಇವಾಗ ಹಾಕಕತ್ತೀನಿ, ಹಾಕೊಂಡು ಕಲಿಸ್ತಾಯಿದ್ದೀನಿ. ಅದ್ರ ಮೇಲೆ ಲಾಸ್ಟು ಕೊತ್ತಂಬರಿ ಸೊಪ್ಪು ಹಾಕಿದರೆ ಚಟ್ನಿ ರೆಡಿ. ದೋಸೆದಲ್ಲಿ ಇಡ್ಲಿಯಲ್ಲಿ ರುಚಿಯಾಗಿರ್ತದೆ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಲಾಸ್ಟ್, ಚಟ್ನಿ ರೆಡಿ ಆಯಿತು. ಈಗ ದೋಸೆ ಹಾಕ್ತೀನಿ. ದೋಸೆದ ಹೆಂಚು ಇಟ್ಟಿನಿ. ಈಗ ಹೆಂಚು ಕಾಯ್ದಿದೆ. ಒಂದು ಈರುಳ್ಳಿ ತೊಗೊಂಡು ಕಟ್ ಮಾಡಿ ಎಣ್ಣೆ ಎಲ್ಲ ಸವರ್ತಾಯಿದ್ದೀನಿ ಹೆಂಚಿನ ಮೇಲೆ. ಯಾಕಂದ್ರೆ ದೋಸೆ ಚೆಂದ ಬರುತ್ತೆ ಈರುಳ್ಳಿ ತೊಗೊಂಡು ಹಿಡಿದ್ರೆ. ಈಗ ದೋಸೆ ಹಾಕ್ತೀನಿ. ದೊಡ್ಡ ಸಣ್ಣ ಯಾವ ಹೆಂಗೆ ಬೇಕು ಹಂಗೆ ಹಾಕ್ಕೋಬೋದು. ದೊಡ್ಡ ಸೈಜು ಅದು ದೊಡ್ಡದು ಸಿಗ್ತದೆ ಅದು ಈ ಥರ. ಇದ್ರ ಮೇಲೆ ಎಣ್ಣೆ, ತುಪ್ಪ ಇದ್ರೆ ಭೀ ಹಾಕ್ಕೋಬೋದು. ಒಬ್ರು ತುಪ್ಪ ಇಷ್ಟ ಆಗಲ್ಲ, ಎಣ್ಣೆ ಹಾಕಿರ್ತಾರೆ. ನಿಮ್ಗೆ ಯಾವ್ದು ಇಷ್ಟ ಆಗ್ತದೆ ಎಣ್ಣೆ ಭೀ ಹಾಕ್ಬೋದು, ತುಪ್ಪ ಭೀ ಹಾಕ್ಬೋದು. ಯಾವ್ದು ಇಷ್ಟ ಆಗ್ತದೆ ಅದು ಹಾಕ್ಯಂಡು ದೋಸೆ ಮಾಡ್ಕೊಂಡು ತಿನ್ಬೋದು. ತಿರ್ಗಾಕತ್ರಿ ಈ ಥರ ಕಲರ್ ಬರಬೇಕು. ಈಗ ಒಂದು ಸೈಡ್ ಕಲರ್ ಬಂದಿದೆ, ಇನ್ನೊಂದು ಸೈಡ್ ಕಲರ್ ಇರಬೇಕಿದೆ. 2 ಸೈಡ್ ಕಲರ್ ಬಂದಿದೆ ನೋಡಿ. ಈ ಥರ ಇದೊಂದು ಪ್ಲೇಟ್ ಅಂತ ಇಕ್ಕತ್ತೀನಿ. ಅದರ ಮೇಲೆ ಇನ್ನೊಂದು ದೋಸೆ. ಸ್ವಲ್ಪ ಎಣ್ಣೆ, ಮತ್ತಿದು ಕಲರ್ ಬರೋಂಗಂಟ ಆಮೇಲೆ ಮತ್ತೆ ತಿರುವಿ ಹಾಕಬೇಕು. ದೋಸೆ ತಿರುವಿ ಹಾಕಬೇಕು. ಒಂದು ಸೈಡು ಸುಟ್ಟಿದೆ, ಈಗ ಇನ್ನೊಂದು ಸೈಡು ಅದೇ ಥರ ಬರಬೇಕು. ಗರಿ ಗರಿಯಾಗಿ ಒಂದೇ ಸೈಡ್ ಸುಟ್ಕೋಬೋದು, 2 ಸೈಡ್ ಸುಟ್ಕೋಕತ್ತೀನಿ. ಗರಿ ಗರಿಯಾಗಿ ಚೆಂದ ಬರ್ತದೆ, ತಿನ್ನೋಕೆ ರುಚಿಯಾಗಿರುತ್ತೆ. ಈಗ ದೋಸೆ ಎಲ್ಲ ಸುಟ್ಟಿದೆ. ಇದು ಒಂದೇ ಸೈಡ್ ಗರಿ ಗರಿಯಾಗಿ ಮಸಾಲೆ ದೋಸೆ ಇದ್ದಂಗೆ ಇರುತ್ತೆ.
ಇದು ಒಂದೇ ಸೈಡ್ ಈ ಥರ